ಬೆಂಗಳೂರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ನೂತನವಾಗಿ ಬಿಜೆಪಿ ಕಚೇರಿಯನ್ನ ಇವತ್ತು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಲಾಗಿರುವಂಥದ್ದು. ಈಗಾಗಲೇ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕಚೇರಿಯ ನೂತನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮಾಜಿ ಮುಖ್ಯಮಂತ್ರಿಗಳು ಡಿ.ಬಿ. ಸದಾನಂದ ಗೌಡ ಆಗಿರ್ಬೋದು, ಚಲುವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಅನೇಕ ಗಣ್ಯರು ಕೂಡ ಈ ಒಂದು ನೂತನ ಬಿಜೆಪಿ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮೊಂದಿಗೆ ಒಂದಷ್ಟು ಬಿಜೆಪಿಯ ಮುಖಂಡರಿದ್ದಾರೆ, ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಜಗದೀಶ್ ಸರ್, ಈಗ ಕಚೇರಿ ಉದ್ಘಾಟನೆ ಆಯಿತು, ಡಿ.ಬಿ. ಸದಾನಂದ ಗೌಡ ಅವರು ಕೂಡ ಬಂದರು, ಸಾಕಷ್ಟು ಗಣ್ಯರು ಕೂಡ ಬಂದಿರುವಂಥದ್ದು. ನೆಕ್ಸ್ಟ್ GBA ಚುನಾವಣೆ ಮುಂಬರುವಂತ ಇನ್ನು ಎರಡೂವರೆ ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಇದೆ. ಯಾವ ರೀತಿಯಾಗಿ ನೀವು ಕಚೇರಿ ಉದ್ಘಾಟನಾದಲ್ಲಿ ಕಾರ್ಯಕ್ರಮಗಳನ್ನ ಅಥವಾ ಪಕ್ಷದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಚುನಾವಣೆಗೆ ಯಾವ ರೀತಿ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ ಅನ್ನುವಂಥದ್ದು? ಮೊದಲನೇದಾಗಿ ಇದು ಬರೀ ಚುನಾವಣೆಗೋಸ್ಕರ ಅಂತ ಮಾಡಿದ್ದ ಕಚೇರಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಳ ಭಾಗಕ್ಕೆ ನಮಗೊಂದು ಪರ್ಮನೆಂಟ್ ಕಚೇರಿ ಇರಬೇಕು ಅನ್ನೋದು. ಪರ್ಮನೆಂಟ್ ಕಚೇರಿ ಏನಕ್ಕೆ ಅಂದರೆ, ಒಂದು ಸಂಘಟನಾತ್ಮಕ ದೃಷ್ಟಿಯಿಂದ ನಮ್ಮ ರಾಜ್ಯ ನಾಯಕರು ಬರ್ಬೋದು, ನಮ್ಮ ಸ್ಟೇಟ್ ಲೀಡರ್ಸು ಅಥವಾ ಸಿಟಿ ಲೀಡರ್ಸು ಯಾರೇ ಬಂದರೂ ಎಲ್ಲೊಂದು ಕಚೇರಿ ಬೇಕು ನಮಗೆ ಪರ್ಮನೆಂಟಾಗಿ ಕೂತ್ಕೊಳ್ಳೋಕ್ಕೆ. ಆ ಒಂದು ಉದ್ದೇಶ ಮೇನು, ಸಂಘಟನೆ ಮೇನು ಎಲೆಕ್ಷನ್ ನಂತರ. ಆದರೂ ಕೂಡ ನಮ್ಮ ಮುಂದೆ ಇವಾಗ ಎಲೆಕ್ಷನ್ ಇದೆ. ಈ ಒಂದು ಎಲೆಕ್ಷನ್ನಲ್ಲಿ ನಮಗೆ 11 ವಾರ್ಡ್ ಬರುತ್ತೆ. 11 ವಾರ್ಡಲ್ಲಿ ಯಾವ ಥರ ಸಂಘಟನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಾರ್ಯರೂಪ ಹಾಕ್ಕೊಳ್ಳೋಕ್ಕೆ ಒಂದು ಜಾಗ ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಹೊಸ ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಿದ್ದೀವಿ. ಇವತ್ತಿನಿಂದ ಒಂಥರ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ನಾವು. ಹೊಸ ಹುರುಪಿನಿಂದ ಹೊಸ ಕಚೇರಿಯಲ್ಲಿ ಯಾವ ರೀತಿಯಾಗಿ ವಾರ್ಡ್ ವೈಸ್ ನೀವು ಯಾವ ರೀತಿಯಾಗಿ ಕೆಳಮಟ್ಟದಲ್ಲಿ ಸಂಘಟನೆಗಳನ್ನ ಮಾಡಲಿಕ್ಕೆ, ಪಕ್ಷವನ್ನು ಬೆಳೆಸಲಿಕ್ಕೆ ನೀವು ಏನು ಪೂರ್ವ ತಯಾರಿಗಳನ್ನ ನಡೆಸ್ಕೊಂಡಿದ್ದೀರಿ, ಮೀಟಿಂಗ್ ಮಾಡುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನೋಡಿ. ಇವಾಗ ನಮಗೆ 11 ವಾರ್ಡ್ ಬರುತ್ತೆ. ಒಂದೊಂದು ವಾರ್ಡಲ್ಲಿ ಬಹುಶಃ 27ರಿಂದ 30 ಬೂತು. ಪ್ರತಿಯೊಂದು ವಾರ್ಡ್ಗೂ ಅಧ್ಯಕ್ಷರನ್ನ ಇವತ್ತು ಘೋಷಣೆ ಮಾಡಿದ್ದೀವಿ. ಅವರು 30 ಬೂತಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ. ಫೋಕಸ್ ಮಾಡಿ ನಮ್ಮ ಕ್ಯಾಂಡಿಡೇಟ್ ಯಾರೇ ಆದರೂ, ಯಾರು ಕ್ಯಾಂಡಿಡೇಟ್ ಅಂತ ಯಾರಿಗೂ ಗೊತ್ತಿಲ್ಲ ನಮಗೆ, ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅವ್ರನ್ನ ಗೆಲ್ಲಿಸೋ ಒಂದು ಇದರಲ್ಲಿ ಅವರು ಶ್ರಮ ಪಡ್ತಾರೆ, ಕಷ್ಟ ಬೀಳ್ತಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಇದನ್ನ ಮೆಟ್ಟಿ ಯಾವ ರೀತಿಯಾಗಿ ನಿಮ್ಮ ಕಾರ್ಯಕರ್ತರನ್ನ ಅಥವಾ ಅಲ್ಲಿರುವಂತಹ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಏನು ಸ್ಟ್ರಾಟಜಿಗಳನ್ನು ಉಪಯೋಗಿಸ್ತೀರಾ ಅನ್ನುವಂಥದ್ದು? ಈಗಾಗಲೇ ಬೆಲೆ ಏರಿಕೆ ಒಂದು ಕಡೆ, ಕೇಂದ್ರದ ಬಜೆಟ್ ಆದ ನಂತರದಲ್ಲಿ ಮತ್ತೆ ಮೆಟ್ರೋ ದರವನ್ನು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ 5% ಜಾಸ್ತಿ ಮಾಡಿರುವಂಥದ್ದು. ಜನ ಡಿಸೈಡ್ ಮಾಡಿಬಿಟ್ಟವ್ರೆ ಯಾವುದೇ ರೀತಿ ಕಾಂಗ್ರೆಸ್ನ ಇಲ್ಲಿ ಇಡಬಾರ್ದು ಅಂತ. ಕಳೆದ ಎಲೆಕ್ಷನ್ಗಳು ನೋಡ್ತಾನೆ ಇದ್ದೀರಾ ನೀವು, ಒಬ್ಬರೇ ನೋಡಿದ್ರೆ ಎಲ್ಲ ಎಲೆಕ್ಷನ್ ನೋಡ್ತಿದ್ದೀರಾ. ಎಲ್ಲೋ ಅಲ್ಲಿ ಇಲ್ಲಿ ಎಲ್ಲಿ ಜಾಸ್ತಿ ಮೈನಾರಿಟೀಸರು ಅವ್ರಿಗೆ ಮೂರ್ಖರು ಮಾಡಿ, ಮೈನಾರಿಟೀಸ್ ಡೈರೆಕ್ಟಾಗಿ ಮೂರ್ಖರು ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಹೋಲಿಕೆ ಮಾಡಿ ಓಟ್ ಹಾಕ್ಸ್ಕೊಳ್ತಾರೆ ಬಿಟ್ಟರೆ ಸಾಮಾನ್ಯ ಜನ ಡಿಸೈಡ್ ಮಾಡಿದರೆ ಯಾವುದೇ ಕಾರಣ ಕಾಂಗ್ರೆಸ್ ಓಟ್ ಹಾಕಲ್ಲ ಅಂತ. ನರೇಂದ್ರ ಮೋದಿಯವರು ಕೊಟ್ಟಿರೋ ಪ್ರತಿಯೊಂದು ಸ್ಕೀಮು ಸಾಮಾನ್ಯ ಜನಕ್ಕೆ ಗೊತ್ತಾಗಿದೆ. ಯಾರೂ ಕೂಡ ಅವ್ರನ್ನ ಧಿಕ್ಕರಿಸಿ ಬೇರೆ ಪಾರ್ಟಿಯವ್ರು ಓಟ್ ಹಾಕಲ್ಲ ಅಂತ ಭಾವಿಸ್ತಾರೆ. ಇನ್ನು ಪಂಚಾಯಿತಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ನ ಬಳಸಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಈಗ ಬರುವಂತಹ GBA ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಪೇಪರ್ನ ಜಾರಿ ಮಾಡಿದ್ರೆ ಅಂದರೆ ಹಿನ್ನಡೆ ಆಗುತ್ತಾ ಬಿಜೆಪಿಗೆ? ಏನು ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಲ್ಲ. ಕಾರಣ ಏನು ಅಂದರೆ, ಜನ ಡಿಸೈಡ್ ಮಾಡಿದ್ದಾರೆ. ಅವರು ತುಂಬ ಕ್ಲಿಯರಾಗಿ ಡಿಸೈಡ್ ಮಾಡ್ಕೊಂಡವ್ರೆ. ಇನ್ನು ಮುಂದಕ್ಕೆ ಕಾಂಗ್ರೆಸ್ ಗೌರ್ಮೆಂಟು ಅಥವಾ ಕಾಂಗ್ರೆಸ್ ಶಾಸಕರನ್ನಾಗಲಿ, ಕಾಂಗ್ರೆಸ್ ಕಾರ್ಪೊರೇಟರ್ಗಳನ್ನ ಯಾರು ಗೆಲ್ಲಿಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಅದು ಡಿಸಿಷನ್ ಆಗೋಗಿದೆ. ಜನರ ಮನಸ್ಸಲ್ಲಿ ಇದು ಕಟ್ ಆ್ಯಂಡ್ ಕ್ಲಿಯರಾಗಿ ಡಿಸೈಡ್ ಆಗಿದೆ ಕಾಂಗ್ರೆಸ್ ಇರುವಾಗ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿಯ ಯುವ ಮುಖಂಡ ಕಟ್ಟ ಜಗದೀಶ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.